ಹಲೋ ಎವ್ರಿವನ್, ವೆಲ್ಕಮ್ ಟು ಡಿ ವಿ ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ನಾವು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ರೀಜನ್ದು ಪೇಪರ್ ಟು ಎಕ್ಸಾಮ್ಗೆ ಆನ್ಸರ್ ಕೀ ನೋಡೋಕೆ ಹೊರಟಿದ್ದೀವಿ. ಎಕ್ಸಾಮಿನೇಷನ್ ಬಂದು 26/6/2025 ಕಂಡಕ್ಟ್ ಮಾಡಿದ್ರು. ಸೊ ಆಲ್ರೆಡಿ ನಾನು ಪೇಪರ್ 1 ಆನ್ಸರ್ ಕೀನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಚೆಕ್ ಮಾಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇವಾಗ ಡೈರೆಕ್ಟ್ಲಿ ಆನ್ಸರ್ ಕೀ ಡಿಸ್ಕಸ್ ಮಾಡೋಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಬಿಕಾಸ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಆ್ಯಂಡ್ ವಿಡಿಯೋಸ್ ನಿಮಗೆ ಫ್ರೀಯಾಗಿ ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಸೊ ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ದ ಸ್ಲೈಡ್ ಶೋ ಇನ್ ಪವರ್ ಪಾಯಿಂಟ್ ಅಂತ ಇದೆ. ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್, ಯೂಸಿಂಗ್ F5 ಕೀ. ಓಕೆ. ಸೆಕೆಂಡ್ ಕ್ವಶನ್, ಅ ಡ್ಯಾಶ್ ಈಸ್ ಕಲೆಕ್ಷನ್ ಆಫ್ design choices that includes colors, fonts and special effects in PowerPoint ಅಂತ ಇದೆ. ಸೊ ಎಲ್ಲಿ ಇರುತ್ತೆ ಅಂದರೆ ಥೀಮಲ್ಲಿ ಇರುತ್ತೆ. ಓಕೆ, ಥೀಮಲ್ಲಿ ಯು ಕ್ಯಾನ್ ಚೇಂಜ್ ಆರ್ ಚೂಸ್ ಯುವರ್ ಕಲರ್ಸ್, ಫಾಂಟ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ಥರ್ಡ್ ಒನ್, ವಿಚ್ ಕೀಬೋರ್ಡ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಓಪನ್ ವಿಂಡೋಸ್ ಟಾಸ್ಕ್ ಮ್ಯಾನೇಜರ್. ಓಕೆ, ಯಾವುದಂದರೆ ಸೆಕೆಂಡ್ ಆಪ್ಷನ್, Ctrl+Shift+Escape ಬಟನ್. ಓಕೆ. ನಾಲ್ಕನೇದು, ಡ್ಯಾಶ್ ಈಸ್ ಯೂಸ್ಡ್ ಫಾರ್ ಎಕ್ಸಾಕ್ಟ್ ಸೇಮ್ ಫಾಂಟ್ ಟೈಪ್ ಸೈಜ್ ಕಲರ್ ಇನ್ ಟೈಟಲ್ ಆಫ್ ಆಲ್ ದ ಸ್ಲೈಡ್ಸ್ ಇನ್ ದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಅಂದರೆ ಎಲ್ಲಿ ಮಾಡ್ಬೋದು ಅಂದರೆ ವಿ ಕ್ಯಾನ್ ಡೂ ಇಟ್ ಇನ್ ದ ಸ್ಲೈಡ್ ಮಾಸ್ಟರ್. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಫಿಫ್ತ್ ಕ್ವಶನ್, ವಿಚ್ ಇಯರ್ ವಾಸ್ ದ ಫಸ್ಟ್ ನುಡಿ ಸಾಫ್ಟ್ವೇರ್ ಲಾಂಚ್ಡ್ ಅಂತ ಇದೆ. ಸೊ ಫಸ್ಟ್ ನುಡಿ ವರ್ಷನ್ 1.0 ಸ್ಟಾರ್ಟ್ ಆಗಿರೋದು 2001 ಲಾಂಚ್ ಆಗಿತ್ತು. ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಮತ್ತೆ ರೀಲಾಂಚ್ ಮಾಡಿದ್ರು, ಬಟ್ ಫಸ್ಟ್ ಅಂತ ಕೇಳಿರೋದ್ರಿಂದ 2001. ಸಿಕ್ಸ್ತ್ ಒನ್, ನುಡಿ ಸಾಫ್ಟ್ವೇರ್ ಸಪೋರ್ಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ವಿಂಡೋಸ್ ಬೇಸ್ಡ್ ಡೇಟಾಬೇಸ್ ಸಿಸ್ಟಮ್ಸ್ ಅಂದರೆ ಆಲ್ ಆಫ್ ದ ಅಬೋ. MS Access, SQL, Oracle ಎಲ್ಲನೂ ಸಪೋರ್ಟ್ ಮಾಡುತ್ತೆ. ಸೊ ಆಲ್ ಆಫ್ ದ ಅಬೋ. ಸೆವೆಂತ್ ಒನ್, ವಿಚ್ ಈಸ್ ದ ಫಂಕ್ಷನ್ ಆಫ್ BCC ಫೀಲ್ಡ್ ಇನ್ ಆ್ಯನ್ ಇಮೇಲ್. ಓಕೆ, BCC ಅಂದರೆ ಬ್ಲ್ಯಾಕ್ ಕಾರ್ಬನ್ ಕಾಪಿ ಅಂತೀವಿ. ಇನ್ನೊಂದು ಬರುತ್ತೆ CC, ಕಾರ್ಬನ್ ಕಾಪಿ. ಸೊ ಬ್ಲ್ಯಾಕ್ ಕಾರ್ಬನ್ ಕಾಪಿ ಏನಂತಂದರೆ, ಇವಾಗ ತುಂಬ ಜನಕ್ಕೆ ನೀವು ಇಮೇಲ್ ಕಳಿಸ್ಬೇಕು, ಬಟ್ ಯಾರಿಗೂ ಯಾರ್ಯಾರಿಗೆ ಇಮೇಲ್ ಹೋಗಿದೆ ಅಂತ ಗೊತ್ತಾಗಬಾರ್ದು. ಓಕೆ, ರೆಸಿಪಿಯೆಂಟ್ ಲಿಸ್ಟ್ ಹೈಡ್ ಮಾಡಬೇಕು ಅಂದರೆ ಆವಾಗ ಯು ಕ್ಯಾನ್ ಯೂಸ್ ದಿಸ್ ಟು ಸೆಂಡ್ ಅ ಕಾಪಿ ಆಫ್ ಇಮೇಲ್ ಟು ಮಲ್ಟಿಪಲ್ ರೆಸಿಪಿಯೆಂಟ್ಸ್ ವಿತೌಟ್ ರಿವೀಲಿಂಗ್ ದರ್ ಅಡ್ರೆಸ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಏಯ್ತ್ ಒನ್, ಆ್ಯನ್ ಅಪ್ಲಿಕೇಶನ್ ವೇರ್ MICR ಈಸ್ ಕಾಮನ್ಲಿ ಯೂಸ್ಡ್. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಟ್ಸ್ ಮೇನ್ಲಿ ಯೂಸ್ಡ್ ಇನ್ ಬ್ಯಾಂಕ್. ಥರ್ಡ್ ಒನ್. ನೈನ್ತ್ ಒನ್, ಯೂಸರ್ಸ್ ಕ್ಯಾನ್ ಆಬ್ಟೈನ್ ಆನ್ ಇಮೇಲ್ ಅಡ್ರೆಸ್ ಥ್ರೂ. ಓಕೆ, ದೇ ಕ್ಯಾನ್ ಆಬ್ಟೈನ್ ಥ್ರೂ ಬೋತ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ IPs ಇಂದ, ISPs ಇಂದ ಆ್ಯಂಡ್ ವೆಬ್ ಮೇಲ್ ಸರ್ವಿಸಿಂದ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 10th ಒನ್, ಅ ಡ್ರಾಫ್ಟ್ ಈಸ್ ಅನ್ ಇಮೇಲ್. ಡ್ರಾಫ್ಟ್ ಇನ್ ಅ ಇಮೇಲ್ ಈಸ್ ರೆಫರ್ಡ್ ಟು ಆ್ಯಸ್. ಡ್ರಾಫ್ಟ್ ಅಂದರೆ ಏನು, ನೀವು ಇವಾಗೂ ಚೆಕ್ ಮಾಡ್ಬೋದು. ಇಮೇಲ್ ಓಪನ್ ಮಾಡಿ ನೀವು ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನು ಹಾಗೆ ಕ್ಲೋಸ್ ಮಾಡಿಬಿಡಿ. ವಾಪಸ್ ಹೋದಾಗ ಅದು ಎಲ್ಲಿ ಸೇವ್ ಆಗಿರುತ್ತೆ, ಡ್ರಾಫ್ಟಲ್ಲಿ ಸೇವ್ ಆಗಿರುತ್ತೆ. ಡ್ರಾಫ್ಟ್ ಅಂದರೆ ಏನು, ಅನ್ಸೆಂಟ್ ಇಮೇಲ್ ಮೆಸೇಜ್ ದಟ್ ಈಸ್ ಸೇವ್ಡ್ ಆ್ಯಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಓಕೆ, ಇನ್ನು ಸೆಂಡ್ ಆಗಿರಲ್ಲ. ಸೆಕೆಂಡ್ ಒನ್ ಇಸ್ ಕರೆಕ್ಟ್ ಹಿಯರ್. 11th ಒನ್, ಡ್ಯಾಶ್ ಈಸ್ ಅ ಕನ್ವೀನಿಯಂಟ್ ಪ್ಲೇಸ್ ಟು ಸ್ಟೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಫಾರ್ ಕ್ವಿಕ್ ರಿಟ್ರೀವಲ್ ಇನ್ ಆ್ಯನ್ ಇಮೇಲ್. ಅಂದರೆ ಅಡ್ರೆಸ್ ಬುಕ್ ಅಂತ. ಓಕೆ, ಸೊ ಫೋರ್ತ್ ಒನ್ ಇಸ್ ಕರೆಕ್ಟ್ ಹಿಯರ್. 12th ಒನ್, ಕಲೆಕ್ಷನ್ ಆಫ್ ಶೀಟ್ಸ್ ಇನ್ MS Excel ಇಸ್ ಕಾಲ್ಡ್ ಆಸ್ ವರ್ಕ್ ಬುಕ್ ಅಂತ ಕರಿತೀವಿ. ಓಕೆ, ಒಂದು ಶೀಟ್ ಇದ್ದರೆ ಅದು ವರ್ಕ್ ಶೀಟ್. ಅದು ಕಲೆಕ್ಷನ್ ಆಫ್ ಶೀಟ್ಸ್ ಇದೆ, ಇಟ್ ಈಸ್ ಅ ವರ್ಕ್ ಬುಕ್. 13th ಒನ್, ವಾಟ್ ಡು ಎಕ್ಸೆಲ್ ಫಾರ್ಮುಲಾ ಸ್ಟಾರ್ಟ್ ವಿತ್. ಇಟ್ ಸ್ಟಾರ್ಟ್ಸ್ ವಿತ್ ಇಸ್ ಈಕ್ವಲ್ ಟು ಅಲ್ವಾ. ಸೊ ಏನೇ ನೀವು ಫಾರ್ಮುಲಾ ಹಾಕಬೇಕಾದ್ರೂ ಫಸ್ಟ್ ಈಕ್ವಲ್ ಟು ಸೈನ್ ಹಾಕಿನೇ ಆಮೇಲೆ ಹಾಕಿದರೆ ಇಟ್ ವಿಲ್ ಬಿ ವರ್ಕಿಂಗ್. 14th ಒನ್, ಡ್ಯಾಶ್ ಇಸ್ ಅ ಫೀಚರ್ ದಟ್ ಓನ್ಲಿ ಶೋಸ್ ದ ಇನ್ಫಾರ್ಮೇಷನ್ ಇನ್ ದ ಕಾಲಮ್ಸ್ ದಟ್ ಮೀಟ್ ದ ಸ್ಪೆಸಿಫೈಡ್ ಕ್ರೈಟೀರಿಯಾ. ಅಂದರೆ ಫಿಲ್ಟರಿಂಗ್, ಸ್ಪೆಸಿಫೈಡ್ ಕ್ರೈಟೀರಿಯಾ ಅಂತ ಇದೆ. ಓಕೆ, ಫಿಲ್ಟರಿಂಗ್. ನೆಕ್ಸ್ಟ್ 15th ಒನ್, ದಿಸ್ ಫಂಕ್ಷನ್ ರಿಟರ್ನ್ಸ್ ದ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಇನ್ MS Excel. ಅಂದರೆ ಕರೆಂಟ್, ರೈಟ್, ಇವಾಗ ಸದ್ಯಕ್ಕಾಗಿರೋ ಟೈಮ್ ಡೇಟ್ ಹೇಳಬೇಕಂದ್ರೆ ನಾವು ಫಂಕ್ಷನ್ ಯೂಸ್ ಮಾಡ್ತೀವಿ ಹಿಯರ್. ಥರ್ಡ್ ಆಪ್ಷನ್. 16ನೇದು, ಇನ್ ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಮೈಕ್ರೋ ಪ್ರೊಸೆಸರ್ಸ್ ವೇರ್ ಇಂಟ್ರೊಡ್ಯೂಸ್ಡ್. ಅಂದರೆ ಫೋರ್ತ್ ಜನರೇಷನ್. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 17ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಈಸ್ ಯೂಸ್ ಟು ಕನೆಕ್ಟ್ ಸಿಮಿಲರ್ ಲ್ಯಾನ್ ವಿತ್ ಸೇಮ್ ಪ್ರೋಟೋಕಾಲ್ ಅಂತ ಇದೆ. ಸೊ ಇಲ್ಲಿ ನೀವು ಏನು ಗಮನ ಕೊಡಬೇಕಂದ್ರೆ ಸಿಮಿಲರ್ ಲ್ಯಾನ್ ವಿತ್ ಸೇಮ್ ಪ್ರೋಟೋಕಾಲ್ ಅಂತ ಇದೆ, ಅದಕ್ಕೆ ಬ್ರಿಡ್ಜಸ್ ಯೂಸ್ ಮಾಡ್ತೀವಿ. ಓಕೆ, ದೆನ್ 18th ಒನ್, ಅ ಲ್ಯಾಪ್ಟಾಪ್ ವಿಲ್ ಮೋಸ್ಟ್ ಲೈಕ್ಲಿ ಯೂಸ್ ಡ್ಯಾಶ್ ಮೆಮೊರಿ ಚಿಪ್ಸ್. ಯಾವುದಂದರೆ ಫಸ್ಟ್ ಆಪ್ಷನ್ SODIMM. ಇದರ ಮೀನಿಂಗ್ ಏನಂದರೆ ಸ್ಮಾಲ್ ಔಟ್ಲೈನ್ ಡ್ಯುಯಲ್ ಇನ್ ಲೈನ್ ಮೆಮೊರಿ ಮಾಡ್ಯೂಲ್ಸ್. ಓಕೆ, ಸೊ 19th ಒನ್, ವಿಚ್ ಆಫ್ ದ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಕ್ಲೋಸ್ ದ ಆಕ್ಟಿವ್ ವಿಂಡೋ. ಇವಾಗ
ಆ್ಯಕ್ಟಿವ್ ವಿಂಡೋ ಇದೆ ಅದನ್ನು ಕ್ಲೋಸ್ ಮಾಡಬೇಕಂತಂದರೆ ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಲ್ಟ್ F4 ಒತ್ತಿದ್ರೆ ಆಟೋಮೆಟಿಕಲಿ ಈ ರೆಕಾರ್ಡಿಂಗ್ ವಿಂಡೋ ಕ್ಲೋಸ್ ಆಗುತ್ತೆ. ಓಕೆ, ಎನಿ ವಿಂಡೋ. ಸೊ ಫಸ್ಟ್ ಒನ್ ಈಸ್ ಕರೆಕ್ಟ್. 20th, ಡ್ಯಾಶ್ ಇಸ್ ಅ ಪ್ರೋಗ್ರಾಮ್ ದಟ್ ಡಿಸ್ಪ್ಲೇಸ್ ಮೂವಿಂಗ್ ಪಿಕ್ಚರ್ಸ್ ಆರ್ ಗ್ರಾಫಿಕ್ಸ್ ಆನ್ ಅ ಕಂಪ್ಯೂಟರ್ ಅಂದರೆ ಇಟ್ ಈಸ್ ಅ ಸ್ಕ್ರೀನ್ ಸೇವರ್. ಫಸ್ಟ್ ಒನ್. 21ನೇದು, ಟೆಸಾರಸ್ ಟೂಲ್ ಈಸ್ MS Word ಈಸ್ ಇನ್ MS Word ಈಸ್ ಯೂಸ್ ಟು ಡ್ಯಾಶ್ ಅಂತಂದರೆ ಸಿನೋನಿಮ್ಸ್ ಮತ್ತು ಆ್ಯಂಟನಿಮ್ ವರ್ಡ್ಸ್ ನೋಡೋಕ್ಕೆ. ಓಕೆ, ಥರ್ಡ್ ಆಪ್ಷನ್. 22nd ಒನ್, ವಿಚ್ ಫೀಚರ್ ಆಫ್ MS Word ಹೆಲ್ಪ್ಸ್ ಟು ಕ್ರಿಯೇಟ್ ಅ ಲಿಸ್ಟ್ ಇನ್ ಅ ಡಾಕ್ಯುಮೆಂಟ್ ಅಂದರೆ ಇಟ್ ಈಸ್ ಅ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್. ಓಕೆ, ಲಿಸ್ಟ್ ಫಾರ್ಮ್ ಅಂದರೆ ಈ ಥರ ಲಿಸ್ಟ್ ಮಾಡ್ಕೊಂಡು ಹೋಗೋದು, ಅದಕ್ಕೆ ಬುಲೆಟ್ಸ್, ನಂಬರ್ಸ್, ರೋಮನ್ ಲೆಟರ್ಸ್, ವಿ ಯೂಸ್ ಆಲ್ ದ್ಯಾಟ್, ಅದೆಲ್ಲನೂ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಕೆಳಗಡೆನೇ ಬರುತ್ತೆ. 23rd ಒನ್, ಇನ್ MS Word ಕಂಟ್ರೋಲ್ ಪ್ಲಸ್ ಫಾರ್ವರ್ಡ್ ಇದಕ್ಕೆ ಶಾರ್ಟ್ಕಟ್ ಕೀಸ್ ಯೂಸ್ ಟು. ಓಕೆ, ರೈಟ್ ಬ್ರ್ಯಾಕೆಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟು ಇನ್ಕ್ರೀಸ್ ದ ಫಾಂಟ್ ಸೈಜ್ ಬೈ 1 ಪಾಯಿಂಟ್. ಓಕೆ, ಇವಾಗ 10 ಇರುತ್ತೆ ನಿಮ್ಮ ಫಾಂಟ್ ಸೈಜ್, 11 ಮಾಡಬೇಕಂದ್ರೆ ಈ ಶಾರ್ಟ್ಕಟ್ ಕೀ ಯೂಸ್ ಮಾಡಿದರೆ 1 ಪಾಯಿಂಟ್ ಜಾಸ್ತಿ ಆಗುತ್ತೆ ಆ ಥರ. 24ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟೈಪ್ ಆಫ್ ಮೇಲ್ ಮರ್ಜರ್ ಇನ್ MS Word ಅಂದರೆ ಇಟ್ ಈಸ್ ಅ ಟೆಂಪ್ಲೇಟ್ಸ್. ಓಕೆ, ಮೇಲ್ ಮರ್ಜರಲ್ಲಿ ಆಲ್ 3 ಯು ಕ್ಯಾನ್ ಗೆಟ್, ಲೆಟರ್ಸ್, ಎನ್ವೆಲಪ್ಸ್, ಕ್ಯಾಟಲಾಗ್ಸ್. ಟೆಂಪ್ಲೇಟ್ಸ್ ಇರಲ್ಲ, ಯು ಕ್ಯಾನಾಟ್ ಮರ್ಜ್ 2 ಡಿಫರೆಂಟ್ ಟೆಂಪ್ಲೇಟ್ಸ್ ಅಲ್ವಾ. 4th ಒನ್. 25, ದ ಕಂಪ್ಯೂಟರ್ ಕ್ಯಾನ್ ಮೂವ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ಬಿಟ್ವೀನ್ ಸ್ಟೋರೇಜ್ ಆ್ಯಂಡ್ ಮೆಮರಿ ವೆನ್ ಎವರ್ ರಿಕ್ವೈರ್ಡ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಅ ಸ್ವಾಪಿಂಗ್. ಓಕೆ, ಥರ್ಡ್ ಆಪ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯನ್ ಔಟ್ಪುಟ್ ಡಿವೈಸ್ ಅಂದರೆ ನಾಟ್ ಆ್ಯನ್ ಔಟ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಸೊ ಸ್ಕ್ಯಾನರ್. ಸ್ಕ್ಯಾನರ್ ಅಂದರೆ ಅದು ಇನ್ಪುಟ್ ತೊಗೊಳುತ್ತೆ, ನಿಮ್ಮ ಶೀಟಲ್ಲಿ ಏನಿದೆ ಅದನ್ನ ಸ್ಕ್ಯಾನ್ ಮಾಡುತ್ತೆ, ರೈಟ್. ಇಟ್ ಈಸ್ ನಾಟ್ ಔಟ್ಪುಟ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 27, ಮೆಮರಿ ಈಸ್ ಮೇನ್ಲಿ ಯೂಸ್ಡ್ ಇನ್ ಮೆಮರಿ ಕಾರ್ಡ್ಸ್ ಆಫ್ ಮೊಬೈಲ್ ಫೋನ್ಸ್, ಡಿಜಿಟಲ್ ಕ್ಯಾಮ್ರಾಸ್ ಆ್ಯಂಡ್ ಐಪಾಡ್ಸ್ ಫಾರ್ ಸ್ಟೋರಿಂಗ್ ಡೇಟಾ. ಯಾವುದಂದರೆ ಫ್ಲ್ಯಾಶ್ ಮೆಮರಿ. 4th ಒನ್. 28ನೇದು, ದ ಪ್ರೋಗ್ರಾಮ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ದ್ಯಾಟ್ ದ ಕಂಪ್ಯೂಟರ್ ಇಸ್ ಕ್ಯಾರಿಂಗ್ ಔಟ್ ದೇರ್ ಪ್ರೊಸೆಸಿಂಗ್ ಆರ್ ನೋನ್ ಆ್ಯಸ್ ಅಂತ ಕೇಳಿದರೆ ಸಾಫ್ಟ್ವೇರ್. ಓಕೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 29th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಒರಾಕಲ್ ಈಸ್ ನಾಟ್ ಆ್ಯನ್ ಆಪರೇಟಿಂಗ್ ಸಿಸ್ಟಮ್. 30th ಒನ್, ಟು ಎಡಿಟ್ ಬೇಸಿಕ್ ಸಿಸ್ಟಮ್ ಸೆಟ್ಟಿಂಗ್ಸ್ ಆನ್ ದ ವಿಂಡೋಸ್ ಕಂಪ್ಯೂಟರ್ ಯೂಸರ್ಸ್ ವುಡ್ ಯೂಸ್ ದ ಡ್ಯಾಶ್ ಏನಂದರೆ ಕಂಟ್ರೋಲ್ ಪ್ಯಾನಲ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಇವಾಗ ಕನ್ನಡ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ. 31st ಕ್ವೆಶನ್, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಅರ್ಧ ವಿರಾಮ. ಓಕೆ, ಫಸ್ಟ್ ಆಪ್ಷನ್. 32ನೇದು, ಕುನ್ನಿ ಎಂಬ ಪದಕ್ಕೆ ಗಂಡು ಮಗು ಎಂಬ ಅರ್ಥ ಹೋಗಿ ನಾಯಿ ಮರಿ ಎಂಬ ಅರ್ಥ ಬಳಕೆಯಲ್ಲಿದೆ, ಇದನ್ನು ಡ್ಯಾಶ್ ಎನ್ನಬಹುದು ಅಂದರೆ ಫಸ್ಟ್ ಒನ್ ಸಂಕುಚಿತ ಅರ್ಥ. 33ನೇದು, ಹಾನ ಇದು ಯಾವ ಕನ್ನಡದ ಪ್ರಾದೇಶಿಕ ಉಪಭಾಷೆಗೆ ಸೇರಿದೆ ಅಂದರೆ ಗುಲ್ಬರ್ಗ ಕನ್ನಡ. ಫಸ್ಟ್ ಒನ್. 34ನೇದು, ಬರಹದ ಇತಿಹಾಸದಲ್ಲಿ ಮೊದಲನೆಯ ಹಂತ ಅಂತಂದರೆ ಥರ್ಡ್ ಆಪ್ಷನ್ ಧ್ವನಿ ಲಿಪಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ನಮಗೆ ಚಿತ್ರಲಿಪಿನ ಧ್ವನಿ ಲಿಪಿನ ಅಂತ. ಚಿತ್ರಲಿಪಿನ ನಾವು ಲಿಟ್ರೇಚರ್ದು ಫಸ್ಟ್ ಸ್ಟೇಜ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಂತ ಕನ್ಸಿಡರ್ ಮಾಡೋದು ಓರಲ್, ಇವಾಗ ಫೋಕ್ಲೋರ್ಸ್ ಆಗಿರ್ಬೋದು, ಹಾಡಿಂದ ಅಥವಾ ಕತೆಗಳಿಂದ ಬಂದಿರೋ ಸ್ಟೋರೀಸ್. ಸೊ ಧ್ವನಿ ಲಿಪಿ ಫಸ್ಟ್ ಕರೆಕ್ಟ್ ಆಪ್ಷನ್, ಥರ್ಡ್ ಒನ್. 35th ಒನ್, ವೀರರಾಜಪೇಟೆ ಅದು ವಿರಾಜಪೇಟೆಯಾಗಿರುವುದು ಹೆಂಗೆ ಅಂದರೆ ಧ್ವನಿ ಕ್ಷಯದಿಂದ. ಸೆಕೆಂಡ್ ಆಪ್ಷನ್. ಟೊಲೆಮಿ ಉಲ್ಲೇಖಿಸದೇ ಇರುವ ಕರ್ನಾಟಕದ ಊರಿನ ಹೆಸರು ಯಾವುದಂದರೆ ಪುಲಿಗೆರೆ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಕರೆಮಸೆದೆತ್ತು ಕೌಮುದಿಯ ಬಿತ್ತು ಚಕೋರಿಯ ತುತ್ತು ನೀರಜೋ, ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ ಫಸ್ಟ್ ಒನ್ ಅನುಪ್ರಾಸ. ಓಕೆ, ದತ್ತು, ಬಿತ್ತು, ತುತ್ತು ಅಂತೆಲ್ಲ ಇದೆ. ಸೊ ಇಟ್ ಈಸ್ ಅನುಪ್ರಾಸ. 38th ಒನ್, ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಅಂತ ಇದೆ. ಇದು ಎಲ್ಲಿದೆ ಅಂದರೆ ಎಂ ಗೋವಿಂದ ಪೈ ಅವರ ಕೃತಿಯಲ್ಲಿ ಇರೋ ಸೆಂಟೆನ್ಸ್. ಥರ್ಡ್ ಒನ್. 39th ಒನ್, ಕಾಯಿ ಕಸರು ಎನ್ನುವ ಪದ ಡ್ಯಾಶ್ ಅಂದರೆ ಇಟ್ ಈಸ್ ಅ ಜೋಡಿ ನುಡಿ ಅಲ್ವಾ. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 40th ಕ್ವಶನ್, ಪಾಶ್ಚಾತ್ಯ ಪದದ ವಿರುದ್ಧಾರ್ಥಕ ಪದ ಅಂದರೆ ಪೌರಾತ್ಯ. ಥರ್ಡ್ ಆಪ್ಷನ್. 41ನೇದು, ನಾಮಪದಗಳ ಮೇಲೆ ಹಲವಾರು ಅರ್ಥಗಳಲ್ಲಿ ಗಾರ, ಕಾರ, ವಂತ, ಅಳಿ, ಈಗ, ಅಡಿಗ, ವಾಳ, ಇಕ ಇತ್ಯಾದಿ ಪ್ರತ್ಯಯಗಳು ಸೇರಿ ಆಗುವಂಥದ್ದು ತದ್ದಿತ ಅಂತ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 42ನೇದು, ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಅಂದರೆ ನವೀನ. ಪ್ರಾಚೀನ ಅಂದರೆ ಏನ್ಷಿಯಂಟ್, ನವೀನ ಅಂದರೆ ಇವಾಗ ಮಾಡರ್ನ್ ಅಂತ. 43ನೇದು, ತಡಗ ಪದದ ಸಮಾನಾರ್ಥಕ ಪದ ಅಂದರೆ ತೊಂದರೆ. ಫಸ್ಟ್ ಆಪ್ಷನ್. 44ನೇದು, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ.
ಗುಡಿ ಗೋಪುರ ನೋವು ನಲಿವು ಮನೆ ಮಠ ಊಟ ಗೀಟ. ಸೊ ಇಲ್ಲಿ ಊಟ ಗೀಟ, ಯಾಕಂದರೆ ಸೆಕೆಂಡ್ ಹಾಫ್ ಆಫ್ ದ ಪದಕ್ಕೆ ಎಲ್ಲದಕ್ಕೂ ಮೀನಿಂಗ್ ಇದೆ, ಇದರಲ್ಲಿ ಗೀಟಕ್ಕೆ ಮೀನಿಂಗ್ ಇಲ್ಲ. ಅದಕ್ಕೆ 45ನೇದು ಪಲ್ಲಟಗೊಂಡಿರುವ ಈ ವಾಕ್ಯದ ಸಾಲುಗಳನ್ನು ಕ್ರಮಾನುಸಾರವಾಗಿ ಅರ್ಥದಲ್ಲಿ ಜೋಡಿಸಿ. ಸೊ ಜೋಡಿಸಿ ಬರೆದಾಗ ಏನಾಗುತ್ತೆ? ಕರೆಕ್ಟ್ ಆಪ್ಷನ್ ಇಸ್ ಥರ್ಡ್ ಆಪ್ಷನ್, RQSP. ಹೇಗಂದರೆ ಕಾನ ದೇಶವು ಮಲೇರಿಯಾದ ತವರೂರೆನಿಸಿತ್ತು, ಆದ್ದರಿಂದ ವಿಶ್ವೇಶ್ವರಯ್ಯನವರು ಅಲ್ಲಿಯೇ ಮಲೇರಿಯಾದಿಂದ ಬಳಲಬೇಕಾಯಿತು. ಓಕೆ, ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗಾವಣೆ ಮಾಡಿಸಿಕೊಂಡರು. ಕರೆಕ್ಟ್ ಇದೆ ಅಲ್ವಾ? 46ನೇದು ಪಲ್ಲಟಗೊಂಡಿರುವ ಸೇಮ್, ಇದರಲ್ಲಿ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್, RQPS. ಹೇಗೆ ಅಂದರೆ ಸಸಿಗೆ ನೀರೆರೆದಡೆ ಹಸುರಾದಂತೆ ಬೇರಿನ ಬಾಯಿ ತುಂಬಿ ಸಸಿಯ ಒಡಲು ತುಂಬಿ ಆ ಎಸಕದ ತೆರೆದಂತೆ ಇಷ್ಟ ಪ್ರಾಣ ಯೋಗವೆಂದ ನಂಬಿಗ ಚೌಡಯ್ಯ. ಇಷ್ಟ ಪ್ರಾಣ ಯೋಗವೆಂದ ನಂಬಿಗ ಚೌಡಯ್ಯ. ಸೊ ಇದೊಂದು ವಚನ. ಓಕೆ, ಇದು ಕರೆಕ್ಟ್ ಆಪ್ಷನ್ ಬಂದು ಸೆಕೆಂಡ್ ಆಪ್ಷನ್ ಇಲ್ಲಿ, RQPS. ಸೊ ಇವೆಲ್ಲೂ ಎಲ್ಲ ಅವೈಲೇಬಲ್ ಇದೆ ಅಂದರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯದು ಒಂದು ವೆಬ್ಸೈಟ್ ಇದೆ, ಕಣಜ ಆರ್ ಸಮಥಿಂಗ್, ಆ ವೆಬ್ಸೈಟಲ್ಲಿ ಅವೈಲೇಬಲ್ ಇತ್ತು. ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಔಟ್. 47ನೇದು ಪಲ್ಲಟಗೊಂಡಿರುವ ಈ ವಚನದ ಸಾಲುಗಳನ್ನು ಕ್ರಮವಾಗಿ ಜೋಡಿಸಿ ಅರ್ಥಪೂರ್ಣವಾಗಿ ಜೋಡಿಸಬೇಕು. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದು RQPS. ಓಕೆ, ಹಾಗದ ಕಾಯಕವ ಮಾಡಿ ಹಣವಡ್ಡವ ತಾ ಎಂಬಲ್ಲಿ ಸತ್ಯದ ಕಾಯಕ ಉಂಟೆ, ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು ಅಮರೇಶ್ವರ ಲಿಂಗಕ್ಕೆ ಚಿತ್ತಶುದ್ಧದ ಕಾಯಕ ಅಂತ. ಓಕೆ, 48th ಒನ್ ಕೆಳಗೋಟೆ, ಇದನ್ನು ಬಿಡಿಸಿ ಬರೆದ್ರೆ ಏನಾಗುತ್ತೆ? ಕೋಟೆಯ ಕೆಳಗು. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 49ನೇದು ವೇದಾಧ್ಯಯನ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಸೊ ವೇದ ಪ್ಲಸ್ ಅಧ್ಯಯನ ಸೇರಿ ಆ ಆಗಿರೋದ್ರಿಂದ ಸವರ್ಣ ದೀರ್ಘ ಸಂಧಿ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 50ನೇದು ಹೊಸಗನ್ನಡ ಪದವು ಡ್ಯಾಶ್ ಸಮಾಸಕ್ಕೆ ಉದಾಹರಣೆ ಅಂದರೆ ಕರ್ಮಧಾರೆ ಸಮಾಸ. ಫಸ್ಟ್ ಆಪ್ಷನ್. 51ನೇದು ಮಸಜಸತತ ಗಣ ಸಂಯೋಜನೆಯನ್ನು ಒಳಗೊಂಡ ಖ್ಯಾತ ಕರ್ನಾಟಕ ವೃತ್ತ ಅಂದರೆ ಇದು ಸೆಕೆಂಡ್ ಆಪ್ಷನ್, ಶಾರ್ದೂಲ ವಿಕ್ರೀಡಿತ ವೃತ್ತ. 52ನೇದು ತರ್ಜುಮಾ ಎಂಬುದು ಡ್ಯಾಶ್ ಭಾಷೆಯ ಪದ ಅಂದರೆ ಪರ್ಷಿಯನ್ ಅಥವಾ ಫಾರ್ಸಿ ಪದ, ಭಾಷೆಯ ಪದ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ತರ್ಜುಮಾ ಅಂದರೆ ಟ್ರಾನ್ಸ್ಲೇಷನ್ ಅಂತ ಹೇಳ್ಬೋದು. 53rd ಒನ್, ಇದು ಕನ್ನಡದ ಪದವಾಗಿದೆ. ಯಾವುದು? ಹೊತ್ತಿಗೆ. ಸೆಕೆಂಡ್ ಆಪ್ಷನ್. 54ನೇದು ಕಂದ ಪದದ ನಿಷ್ಪತ್ತಿ ಅಂದರೆ ಹೆಂಗೆ ಮಾಡಿಫೈ ಹಾಕೊಂಡು ಬಂತು ಅಂತ, ಹೇಗೆ ಬಂತು. ಸೊ ಅದು ಸ್ಕಂದಕ ಅನ್ನೋದು ಹೋಗಿ ಕಂಧ ಆಗಿ ಲಾಸ್ಟಿಗೆ ಕಂದ ಆಗಿದೆ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. 55 ಜಂಬೀರ ಅಂತಂದರೆ ನಿಂಬೆ ಅಥವಾ ಎನಿ ಸಿಟ್ರಸ್ ಫ್ರೂಟಿಗೆ ನಾವು ಜಂಬೀರ ಅಂತೀವಿ. ಫಸ್ಟ್ ಆಪ್ಷನ್. 56ನೇದು ಒಂದು ಶಬ್ದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಶಬ್ದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆ ಅಂದರೆ ಆವರಣ ಚಿಹ್ನೆ. ಥರ್ಡ್ ಆಪ್ಷನ್. 57ನೇದು ನೋಡೇನು. ಓಕೆ, ನೋಡೇನು ಅಂತ ಇದೆ, ನಿಷೇಧಾರ್ಥಕ ಕ್ರಿಯಾಪದ ಅಂತ ಹೇಳ್ಬೋದು. ಫಸ್ಟ್ ಆಪ್ಷನ್. 58ನೇದು ನೀಚನಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ಇಲ್ಲಿನ ಅಲಂಕಾರ ಯಾವುದಂದರೆ ಉಪಮೇಯ ಅಲಂಕಾರ. ಥರ್ಡ್ ಆಪ್ಷನ್. 59ನೇದು ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ. ಇಲ್ಲಿಯ ಅಲಂಕಾರ ಯಾವುದು ಅಂತಂದರೆ ರೂಪಾಲಂಕಾರ. ಫಸ್ಟ್. ಮಹಾಛಂದಸ್ಸಿನ 60ನೇದು ಮಹಾಛಂದಸ್ಸಿನಲ್ಲಿ ರಚನೆಗೊಂಡಿರೋ ಕೃತಿ ಯಾವುದಂದರೆ ಥರ್ಡ್ ಆಪ್ಷನ್, ಶ್ರೀ ರಾಮಾಯಣ ದರ್ಶನಂ. 61ನೇದು ಗೊರವ ಅಂತಂದರೆ ಯಾರು ಅಂತಂದರೆ ಶಿವ. ಓಕೆ, ಸೊ ಗೊರವ ಈಸ್ ಈಕ್ವಲ್ ಟು ಶಿವ. 62ನೇದು ಕೌಚು ಪದದ ಅರ್ಥ ಅಂದರೆ ಹೊಲಸು ವಾಸನೆ ಅಂತ. ಸೆಕೆಂಡ್ ಆಪ್ಷನ್. 63ನೇದು ಹೊಸ್ತಿಲು ಬಾಗಿಲು. ಈ ಪದದಲ್ಲಿ ಇಲ್ಲು ಅಂತಂದರೆ ಮನೆ ಅಂತ. ಓಕೆ, ಸೆಕೆಂಡ್ ಆಪ್ಷನ್. 64ನೇದು ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂಬುದನ್ನು ಅವನಿಂದಲೇ ಕೇಳಿದೆನು. ಇದು ಯಾವ ವಾಕ್ಯ ಪ್ರಕಾರ ಅಂದರೆ ಮಿಶ್ರ ವಾಕ್ಯ. ಸೆಕೆಂಡ್ ಆಪ್ಷನ್. 65ನೇದು ವೈರವನ್ನು ತೊರೆಯಿರಿ ಎಂಬುದು ಇದು ಮಧ್ಯಮ ಪುರುಷ ಬಹುವಚನ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಇವಾಗ ಇಂಗ್ಲೀಷ್ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಈ ಥರ ಬರುತ್ತಲ್ವ. ಸೊ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಇಲ್ಲಿ ನೀವು ಫಿಲ್ ಮಾಡಬೇಕು. 66ನೇದು ವಿಹಾನ್ ಈಸ್ ದ ಡ್ಯಾಶ್ ಆಫ್ ಆಲ್ ದ ಬಾಯ್ಸ್ ಇನ್ ದ ಕ್ಲಾಸ್. ಆಲ್ ದ ಬಾಯ್ಸ್, ಸೊ ಇದ್ದವ್ರು ಎಲ್ಲರಲ್ಲಿನೂ ಡ್ಯಾಶ್ ಅಂದರೆ ಹೈಯೆಸ್ಟ್ ತೋರಿಸ್ಬೇಕಂದ್ರೆ ನಾವು ಏನು ಮಾಡ್ತೀವಿ? ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ. ಸ್ಮಾರ್ಟೆಸ್ಟ್ ಇಸ್ ದ ಕರೆಕ್ಟ್ ಹಿಯರ್. ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್. ಓಕೆ, ಸ್ಮಾರ್ಟೆಸ್ಟ್ ಕರೆಕ್ಟ್ ಆಗುತ್ತೆ.
67ನೇದು ಕ್ಯಾರೆಟ್ಸ್ ಆರ್ ಡ್ಯಾಶ್ ಫಾರ್ ಅವರ್ ಐಸೆಟ್. ಇಲ್ಲಿ ಏನಾದರೂ ಕಂಪೇರ್ ಮಾಡ್ತಿದ್ದಾರಾ, ಕ್ಯಾರೆಟ್ನ ಬೀಟ್ರೂಟಿಗೆ ಕಂಪೇರ್ ಮಾಡ್ತಿದ್ದಾರಾ ಅಥವಾ ಏನಕ್ಕೂ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಜನರಲ್ ಆಗಿ ಕ್ಯಾರೆಟ್ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸೇ ಕ್ಯಾರೆಟ್ಸ್ ಆರ್ ಹೆಲ್ದಿ ಫಾರ್ ಅವರ್ ಐಸೆಟ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ. 68th ಒನ್ ರಿವರ್ ವಾಟರ್ ಈಸ್ ಡ್ಯಾಶ್ ದ್ಯಾನ್ ಪಾಂಡ್ ವಾಟರ್. ನೋಡಿ ಇವಾಗ ಕಂಪೇರ್ ಮಾಡ್ತಾ ಇದ್ದಾರೆ ರಿವರ್ ವಾಟರ್ಗೆ ಪಾಂಡ್ ವಾಟರ್ಗೆ. ಅವಾಗ ಏನು ಮಾಡಬೇಕು, ಸ್ವೀಟರ್. ಓಕೆ, ಇಲ್ಲೇ ನೋಡಿ 3ನೂ ಇಲ್ಲೇ ಅರ್ಥ ಆಗ್ಬಿಡುತ್ತೆ ನಿಮಗೆ. ಇಲ್ಲಿ ಏನು ಕಂಪ್ಯಾರಿಸನ್ ಮಾಡಿಲ್ಲ ಅಂದರೆ ಹೆಲ್ದಿ ಅಂತ ಹಾಕಿದ್ದೀವಿ. ಓಕೆ, ಹೆಲ್ದಿಯೆಸ್ಟ್ ಹೆಲ್ದಿಯರ್ ಅದನ್ನೇನು ಯೂಸ್ ಮಾಡಿಲ್ಲ. ವಿಹಾನ್ಗೆ ಆಲ್ ದ ಬಾಯ್ಸ್ ಇದ್ದಿದ್ರು ಎಲ್ಲರಲ್ಲೂ ಹೈಯೆಸ್ಟ್ ಅಂತ ತೋರಿಸ್ಬೇಕಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ, ಸ್ಮಾರ್ಟೆಸ್ಟ್ ಆಗಿದೆ. ಬಟ್ ಇಲ್ಲಿ ಓನ್ಲಿ 2 ಎಂಟಿಟೀಸ್ನ ಕಂಪೇರ್ ಮಾಡುವಾಗ ನಾವೇನು ಮಾಡ್ತೀವಿ, ಕಂಪೇರಿಟಿವ್ ಡಿಗ್ರಿ ಕಂಪೇರ್ ಮಾಡಬೇಕಲ್ವ, ಸೊ ಸ್ವೀಟರ್ ಆಗುತ್ತೆ. ಸೆಕೆಂಡ್ ಆಪ್ಷನ್. ಹೋಪ್ ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. 69th ಒನ್ ಮೆಸೊಪೊಟೋಮಿಯಂ ಸಿವಿಲೈಸೇಷನ್ ಈಸ್ ಒನ್ ಆಫ್ ದ ಡ್ಯಾಶ್ ಸಿವಿಲೈಸೇಷನ್ಸ್ ಇನ್ ದ ವರ್ಲ್ಡ್. ಏನಾಗುತ್ತೆ ಹೇಳಿ, ಡ್ಯಾಶ್ ಸಿವಿಲೈಸೇಷನ್ ಇನ್ ದ ಹೋಲ್ ವರ್ಲ್ಡ್, ಎಲ್ಲದರಲ್ಲೂ ಡ್ಯಾಶ್ ಅಂತ ಕೇಳಿದರೆ ಓಲ್ಡೆಸ್ಟ್ ಆಗುತ್ತೆ. ಓಕೆ, ಸೂಪರ್ಲೇಟಿವ್. ಫೋರ್ತ್ ಒನ್. ನೆಕ್ಸ್ಟ್ ಇದರಲ್ಲಿ ಕೊಟ್ಟಿರುವ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಸೆಲೆಕ್ಟ್ ದ ಆಪ್ಷನ್ ವಿಚ್ ಎಕ್ಸ್ಪ್ಲೇನ್ಸ್ ಮೀನಿಂಗ್ ಆಫ್ ದ ವರ್ಡ್ ಅಂತ ಕೇಳಿದ್ದಾರೆ. ಸೊ ಈ ಕೊಟ್ಟಿರೋ ವರ್ಡ್ ಮೀನಿಂಗ್ ಹೇಳೋದು ಯಾವುದು ಅಂತ. 70th ಕ್ವಶನ್ ಪಯಸ್ ಅಂತ ಇದೆ. ಪಯಸ್ ಅಂದರೆ ಏನಂದರೆ ಸೇಕ್ರೆಡ್ ಅಂತ, ಇವಾಗ ಡಿವೋಟೆಡ್ ಸೇಕ್ರೆಡ್ ಅಂತ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 71st ಒನ್ ಎಂಡ್ಯೂರ್. ಓಕೆ, ನಾವು ಹೇಳ್ತೀವಲ್ವಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡ್ಯೂರ್ಸ್ ಅಂತ. ಎಂಡ್ಯೂರ್ ಅಂದರೆ ಫ್ಯೂಚರ್ ಎಫರ್ಟ್ಸ್ ಅಚೀವ್ಮೆಂಟ್ಸ್ ಅಂತ. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 72nd ಒನ್ ಸಿಂಕ್ರನಸ್ ಅಂದರೆ ಕೋಇನ್ಸಿಡೆಂಟ್. ಓಕೆ, ಸೊ ಸಿಂಕ್ ಆಗ್ತಾ ಇದೆ, ಸಿಂಕ್ರನಸ್ ಅಂತೆಲ್ಲ ಹೇಳ್ತೀವಿ, ಇಟ್ ಈಸ್ ಅ ಕೋಇನ್ಸಿಡೆಂಟ್. ಫಸ್ಟ್ ಆಪ್ಷನ್. ಇಲ್ಲೇನು ಮಾಡಬೇಕು, ಕರೆಕ್ಟ್ ಮೀನಿಂಗ್ ಕೇಳ್ತಾ ಇದ್ದಾರೆ. ಓಕೆ, ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ಮೀನಿಂಗ್ ಹೇಳಬೇಕು ನೀವು. ಇದು ಇಡಿಯಮ್ ಆಗಿದೆ. ಓಕೆ. 73rd ಒನ್ ಪೀಪಲ್ ಇನ್ ದ ಶಿಪ್ ಶೌಟೆಡ್ ಬೋನ್ ಓಯೇಜ್. ಬೋನ್ ಓಯೇಜ್ ಅಂತಂದರೆ ಸೇಫ್ ಜರ್ನಿ ಅಂತ. ಓಕೆ, ಇವಾಗ ನಾವು ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಆವಾಗ ಅಗಲ್ಬೇಕಾದ್ರೆ ಫೇರ್ವೆಲ್ ಟೈಮಲ್ಲಿ ಬೋನ್ ಓಯೇಜ್ ಅಂದರೆ ಸೇಫ್ ಜರ್ನಿ ಫಾರ್ ಯುವರ್ ಅಪ್ಕಮಿಂಗ್ ಜರ್ನಿ ಅಂತ ಹೇಳ್ತೀವಲ್ವ, ದಟ್ ಈಸ್ ದ ಥಿಂಗ್. ಸೆಕೆಂಡ್ ಆಪ್ಷನ್. ಫಾರ್ ಕೈಕೇಯಿ ರಾಮ ವಾಸ್ ದ ಆ್ಯಪಲ್ ಆಫ್ ಹರ್ ಐ. ಆ್ಯಪಲ್ ಆಫ್ ಹರ್ ಐ ಅಂದರೆ ತುಂಬ ಇಷ್ಟ ಅಂತ ಹೇಳೋಕ್ಕೆ ಲೌಡ್ ಮೋರ್ ದೆನ್ ಎನಿ ಅದರ್. ಥರ್ಡ್ ಆಪ್ಷನ್. 75th ಸ್ಯಾಮ್ಸ್ ಫ್ಯಾಮಿಲಿ ಟೋಲ್ಡ್ ಹಿಮ್ ಟು ಬ್ರೇಕ್ ಅ ಲೆಗ್ ಬಿಫೋರ್ ಹಿ ವೆಂಟ್ ಟು ಸ್ಟೇಜ್ ಟು ಪರ್ಫಾರ್ಮ್. ಕಾಲು ಮುರಿಯೋದು ಅಂತಲ್ಲ, ಲಿಟ್ರಲ್ ಮೀನಿಂಗ್ ತೊಗೋಬಾರ್ದು. ಇಡಿಯಮಲ್ಲಿ ಯಾವಾಗಲೂ ಹಿಡನ್ ಮೀನಿಂಗ್ ನೋಡಬೇಕು, ನಾಟ್ ಲಿಟ್ರಲ್ ವರ್ಡ್ ಮೀನಿಂಗ್. ಓಕೆ, ಬ್ರೇಕ್ ಅ ಲೆಗ್ ಅಂದರೆ ಇಲ್ಲಿ ವಿಶಿಂಗ್ ಗುಡ್ ಲಕ್ ಅಂತ. ಓಕೆ. 76 ಒನ್ ಅಕ್ಬರ್ ಔಟ್ವಿಟ್ಸ್ ಬೀರ್ಬಲ್ಸ್ ಇಂಟೆಲಿಜೆನ್ಸ್ ವೆನ್ ಡ್ಯಾಶ್ ಪಿಗ್ಸ್ ಫ್ಲೈ ಅಂತಂದರೆ ಯಾವತ್ತೂ ಆಗಲ್ಲ. ಅಕ್ಬರ್ ಬೀರ್ಬಲ್ ಇಂಟೆಲಿಜೆನ್ಸ್ನ ಕ್ರಾಸ್ ಮಾಡೋಕ್ಕೆ ಯಾವತ್ತೂ ಆಗಲ್ಲ ಅನ್ನೋಕ್ಕೆ ವೆನ್ ದ ಪಿಗ್ಸ್ ಫ್ಲೈ. ಪಿಗ್ಸ್ ಯಾವಾಗಾದ್ರು ಫ್ಲೈ ಮಾಡ್ತಾವ, ಇಟ್ಸ್ ನೆವರ್ ಗೋನ ಹ್ಯಾಪನ್. ಸೊ ಆ ಕಾಂಟೆಕ್ಸ್ಟಲ್ಲಿ ವಿಲ್ ನೆವರ್ ಹ್ಯಾಪನ್. ಸೆಕೆಂಡ್ ಒನ್ ಇಸ್ ಕರೆಕ್ಟ್ ಹಿಯರ್. ಇದರಲ್ಲಿ ಏನು ಮಾಡಬೇಕು, ಅಪೋಸಿಟ್ ವರ್ಡ್ಸ್, ಆ್ಯಂಟನಿಮ್ಸ್ ಅಥವಾ ಅಪೋಸಿಟ್ ವರ್ಡ್ಸ್ ಹೇಳಬೇಕು ಫಾರ್ ಅಂಡರ್ಲೈನ್ಡ್ ವರ್ಡ್. ಕರ್ಣ ವಾಸ್ ನೋನ್ ಫಾರ್ ಇಸ್ ಜನರಾಸಿಟಿ. ಓಕೆ, ದಾನ ಧರ್ಮ ಮಾಡ್ತಿರೋಲ್ವ, ಜನರಸ್ ಪರ್ಸನ್ ಅಂತ. ಸೊ ಅದಕ್ಕೆ ಅಪೋಸಿಟ್ ಏನು, ಕಂಜೂಸ್ತನ ಮಾಡೋರು, ಸ್ಟಿಂಜಿನೆಸ್ ಅಂತ. ಫಸ್ಟ್ ಒನ್. ಓಕೆ. ಸೊ 78 ದ ಗೌರ್ಮೆಂಟ್ ಈಸ್ ಟೇಕಿಂಗ್ ನೆಸೆಸರಿ ಸ್ಟೆಪ್ಸ್ ಟು ಬ್ರಿಂಗ್ ಬ್ಯಾಕ್ ದ ಚಿಲ್ಡ್ರನ್ ಹೂ ಆರ್ ಟ್ರಾನ್ಸ್. ಟ್ರಾನ್ಸ್ ಅಂದರೆ ಯಾರು ಆಬ್ಸೆಂಟೀಸ್ ಇರ್ತಾರೆ, ನಾನ್ ಅಟೆಂಡರ್ಸ್ ಅವರಿಗೆ. ಸೊ ಅಪೋಸಿಟ್ ವರ್ಡ್ ಆ್ಯಂಟನಿಮ್ ಅಂದರೆ ರೆಗ್ಯುಲರ್ ಅಂತ. ಫೋರ್ತ್ ಆಪ್ಷನ್. ಇಲ್ಲಿ ಆ್ಯಕ್ಟಿವ್ ಪ್ಯಾಸಿವ್ ಇದೆ. ನೆಕ್ಸ್ಟ್ ಕೊಟ್ಟಿರುವಂಥ ಆ್ಯಕ್ಟಿವ್ ಪ್ಯಾಸಿವ್ನ ಅಪೋಸಿಟ್ ಆಗಿ ಲೈಕ್ ವೈಸ್ ವರ್ಸ ಕನ್ವರ್ಟ್ ಮಾಡಬೇಕು. 79 ಒನ್ ದ ಪಿಯೋನ್ ವಾಸ್ ಅಬ್ಸರ್ವಿಂಗ್ ದ ಸ್ಟೂಡೆಂಟ್ಸ್ ಅಟೆಂಟಿವ್ಲಿ. ಸೊ ಇವಾಗ ಪಿಯೋನ್ ವಾಸ್ ಅಬ್ಸರ್ವಿಂಗ್ ಸ್ಟೂಡೆಂಟ್ಸ್ ಅಂತ ಇದೆ, ಇವಾಗ ಉಲ್ಟಾ ಮಾಡಬೇಕು. ಹೇಗೆ, ಸ್ಟೂಡೆಂಟ್ಸ್ ವೇರ್ ಬೀಯಿಂಗ್ ಅಬ್ಸರ್ವ್ಡ್ ಬೈ ದ ಪಿಯೋನ್ ಅಟೆಂಟಿವ್ಲಿ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 80ನೇದು ದ ಪೀಜನ್ಸ್ ಹ್ಯಾವ್ ಈಟನ್ ದ ಗ್ರೇನ್ ಅಂತ ಇದೆ, ಇವಾಗ ಉಲ್ಟಾ ದ ಗ್ರೇನ್ ಹ್ಯಾಸ್ ಬೀನ್ ಈಟನ್ ಬೈ ದ ಪೀಜನ್ಸ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಬಂದು ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ಗೆ ಸಿಂಗಲ್ ವರ್ಡಿಂದ ನೀವು ಅದನ್ನು ರೀಪ್ಲೇಸ್ ಮಾಡಬೇಕು. ಓಕೆ. ಸೊ 81st ಪರ್ಸನ್ ಹೂ ಹ್ಯಾಸ್ ನೋ ಮನಿ ಟು ಪೇ ಆಫ್ ಹಿಸ್ ಡೆಟ್ಸ್ ಅಂತ ಕೇಳಿದರೆ ಇನ್ಸಾಲ್ವೆಂಟ್ ಅಂತಾರೆ. ಓಕೆ. ಸೊ ಇನ್ಸಾಲ್ವೆಂಟ್ ಅಂದರೆ ವಾಪಸ್ ನಾನು ಮಾಡಿರೋ ಸಾಲ ಪೇ ಮಾಡೋಕ್ಕೆ ನನ್ನ ಹತ್ರ ಅಮೌಂಟೇ ಇಲ್ಲ ಅನ್ನೋರಿಗೆ ಇನ್ಸಾಲ್ವೆಂಟ್ ಅಂತಾರೆ. 82ನೇದು ಅ ಸ್ಪೀಚ್ ಗಿವನ್ ವಿತೌಟ್ ಎನಿ ಪ್ರಿಪರೇಷನ್ ಅಂದರೆ ಎಕ್ಸ್ಟೆಂಪೋರ್ ಅಂತಾರೆ. ನಾನು ಪ್ರಿಪೇರ್ ಆಗದೆ ಎಲ್ಲಾದರೂ ಹೋಗಿ ಸ್ಪೀಚ್ ಕೊಡ್ತಾ ಇದ್ದರೆ ಐ ಆಮ್ ಎಕ್ಸ್ಟೆಂಪೋರ್ ದ್ಯಾಟ್. ಓಕೆ, ಡೂಯಿಂಗ್ ಎಕ್ಸ್ಟೆಂಪೋರ್. ಥರ್ಡ್ ಒನ್. 83ನೇದು ಆ್ಯಡ್ ಅ ಸುಟೇಬಲ್ ಕ್ವಶನ್ ಟ್ಯಾಗ್ ಟು ದ ಸೆಂಟೆನ್ಸ್ ಗಿವನ್ ಬಿಲೋ.
ಸೊ ದ ವರ್ಕರ್ ಡ್ರಿಲ್ಡ್ ಅ ಹೋಲ್ ಇನ್ ದ ವಾಲ್, ಡಿಂಟ್ ದೇ ಅಲ್ವಾ. ಸೊ ಇವಾಗ ವರ್ಕರ್ಸ್ ಗೋಡೆಗೆ ಒಂದು ಹೋಲ್ ಹಾಕಿದ್ರಾ ಇಲ್ವಾ ಅಂತ ಕೇಳ್ತೀವಲ್ವಾ, ಆ ಥರ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 84th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಯೂಸ್ ಮಾಡಬೇಕು. ಆರ್ಟಿಕಲ್ಸ್ ಏನು? ಎ ಆ್ಯಂಡ್ ದ. ಓಕೆ, ಇಲ್ಲಿ ಏನು ಬರುತ್ತೆ ನೋಡಿ. ಇಟ್ ಟುಕ್ ಡ್ಯಾಶ್ ಅವರ್ ಟು ರೀಚ್ ಬೆಂಗಳೂರು. ಓಕೆ, ಹೆಚ್ಚಿದೆ, ಎ ಬರುತ್ತಾ ಆ್ಯನ್ ಬರುತ್ತಾ? ರೈಟ್, ನಾವು ಹವರ್ ಅಂತ ಹೇಳಲ್ಲ, ಅವರ್ ಅಂತ ಹೇಳ್ತೀವಿ. ಹೆಚ್ ಸೈಲೆಂಟ್ ಆಗಿರೋದ್ರಿಂದ ಆ್ಯನ್ ಬರುತ್ತೆ ಇಲ್ಲಿ. ಓಕೆ, ಸೊ 85th ಒನ್, ಇನ್ ದ ಫಾಲೋಯಿಂಗ್ ಕ್ವೆಶನ್ಸ್ sentence has been given in direct or indirect speech. Out of 4 given alternatives, select one which expresses same sentence in direct or indirect. Okay, ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಕೇಳಿದ್ದಾರೆ. ಸೆಂಟೆನ್ಸ್ ಇದೆ ಶೀಲಾ ಐ ಹ್ಯಾವ್ ಬಾಟ್ ದ ಬುಕ್. ಶೀಲಾ ಡೈರೆಕ್ಟಾಗಿ ಹೇಳ್ತಾಳೆ ಐ ಹ್ಯಾವ್ ಬಾಟ್ ದ ಬುಕ್ ಅಂತ. ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂದರೆ ಶೀಲಾ ಸೆಡ್ ದ್ಯಾಟ್ ಶಿ ಹ್ಯಾಡ್ ಬ್ರಾಟ್ ದ ಬುಕ್ ಅಂತ. ಸೆಡ್ ದ್ಯಾಟ್ನ ಆ್ಯಡ್ ಮಾಡಬೇಕು. 4th ಆಪ್ಷನ್ ಇಸ್ ಕರೆಕ್ಟ್. 86ನೇದು, ಇಲ್ಲಿ ಏನು ಮಾಡಬೇಕು? ಪ್ರೀಫಿಕ್ಸ್ ಇದು ಮಾಡಬೇಕು. ಪ್ರೀಫಿಕ್ಸ್ ಅಂದರೆ ವರ್ಡ್ ಮುಂಚೆ ಇದು ಮಾಡೋದು, ಆ್ಯಡ್ ಮಾಡೋ ಪದಗಳಿಗೆ ಪ್ರೀಫಿಕ್ಸ್ ಅಂತೀವಿ. ನೆಕ್ಸ್ಟ್ ಆ್ಯಡ್ ಮಾಡಿದರೆ ಸಫಿಕ್ಸ್ ಅಂತೀವಿ. ಇಲ್ಲಿ ಪ್ರಿಫಿಕ್ಸ್ ಕೇಳಿದ್ದಾರೆ. ದ ಮೀಟ್ ಈಸ್ ಡ್ಯಾಶ್ ಕುಕ್ಡ್. ನಾವೇನು ಹೇಳ್ತೀವಿ? ಸ್ಟಿಲ್ ರಾ ಅಂತ ಹಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ರಾ ಇದೆ, ಕರೆಕ್ಟಾಗಿ ಕುಕ್ ಆಗಿಲ್ಲ ಅಂದರೆ ಇಟ್ ಈಸ್ ಅಂಡರ್ ಕುಕ್ಡ್. ಓಕೆ, ಫಸ್ಟ್ ಆಪ್ಷನ್. ವಿ ಮಸ್ಟ್ ಡ್ಯಾಶ್ ಗ್ರೇಡ್ ಅವರ್ ನಾಲೆಜ್ ಎವ್ರಿ ಡೇ. ಇನ್ಕ್ರೀಸ್ ಅಂತ ಇದೆ. ಇನ್ಕ್ರೀಸ್ ಅಂದರೆ ಏನು? ಅಪ್ಗ್ರೇಡ್. ಓಕೆ, 3rd ಆಪ್ಷನ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ ಅಂದರೆ ನನ್ನ ಕ್ಲಾಸಲ್ಲಿ ಯೂಶಲಿ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ಗೆ, ಫ್ಯಾನ್ ಬಾಯ್ಸ್ ಅಂತ ಒಂದು ಅಕ್ರೋನಿಮ್ ಯೂಸ್ ಮಾಡಿ ನೀವು ಪ್ರಿಪೋಸಿಷನ್ ನೆನ್ಪಿಟ್ಕೋಬೋದು. ಸೊ ಅದನ್ನು ಹೇಳ್ತೀನಿ ನೆಕ್ಸ್ಟ್ ಇಂಗ್ಲೀಷ್ ಕ್ಲಾಸಸಲ್ಲಿ. ಅಕ್ರೋನಿಮ್ ಇಸ್ ಫ್ಯಾನ್ ಬಾಯ್ಸ್ ಫಾರ್ ಪ್ರಿಪೋಸಿಷನ್ಸ್, ಅಷ್ಟು ನೆನ್ಪಿಟ್ಕೊಳ್ಳಿ. ದ ನೈಫ್ ಈಸ್ ಸೋ ಬ್ಲಂಟ್ ದ್ಯಾಟ್ ಯು ಕೆನಾಟ್ ಕಟ್ ಬಟರ್. ಓಕೆ, ವಿತ್ ಇಟ್. ಓಕೆ, ವಿತ್ ಇಸ್ ದ ಪ್ರಿಪೋಸಿಷನ್ಸ್. 3rd ಒನ್. ನೆಕ್ಸ್ಟ್ ಈ ಕ್ವಶನ್ಸಲ್ಲಿ ಎರರ್ ಫೈಂಡ್ ಔಟ್ ಮಾಡೋಕ್ಕಿದೆ. ಇಲ್ಲಿ ನೋಡಿ 89th ಒನ್, ದ ಇನ್ಫೋಸಿಸ್ ಫೌಂಡೇಶನ್ ಆಫರ್ ಸ್ಕಾಲರ್ಶಿಪ್ ಫಾರ್ ದ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ರೂರಲ್ ಏರಿಯಾಸ್. ಆಫರ್ಸ್ ಆಗಬೇಕಿಲ್ಲಿ, ಯಾಕಂದರೆ ಸ್ಟೂಡೆಂಟ್ಸ್ ಅಂತ ಇದೆ. ಇಟ್ ಆಫರ್ಸ್ ಸ್ಕಾಲರ್ಶಿಪ್, ಸೊ ಎರರ್ ಈಸ್ ಇನ್ ಸೆಕೆಂಡ್ ಪಾರ್ಟ್. 90ನೇದು, ಡಸ್ ನಾಟ್ ಪೇ ಅಟೆನ್ಷನ್ ಟು ದ ವರ್ಡ್ಸ್ ಆಫ್ ಫೂಲ್ಸ್ ಹೂ ಆರ್ ಆಫ್ ನೋ ಕಾನ್ಸಿಕ್ವೆನ್ಸ್ ಟು ಯು. ಓಕೆ, ಡು ನಾಟ್ ಪೇ ಅಟೆನ್ಷನ್ ಆಗಬೇಕು, ನಾಟ್ ಡಸ್ ನಾಟ್. ಓಕೆ, ಸೊ ಫಸ್ಟ್ ಆಪ್ಷನಲ್ಲಿ ಎರರ್ ಇದೆ. 91st ಒನ್, ಇಡ್ಲಿ ಆ್ಯಂಡ್ ಸಾಂಬಾರ್ ಆರ್ ಮೈ ಫೇವ್ರೇಟ್ ಬ್ರೇಕ್ಫಾಸ್ಟ್. ಇದರಲ್ಲಿ ಯೂಶಲಿ ಏನನ್ಸುತ್ತೆ ಓದಬೇಕಾದ್ರೆ ಇಡ್ಲಿ ಆ್ಯಂಡ್ ಸಾಂಬಾರ್ ಅಂತ ಕೊಟ್ಟಿದ್ದಾರೆ, ಆರ್ ಕರೆಕ್ಟೇ ಇದೆ, ಸೊ ನೋ ಎರರ್ ಅಂತ. ಇಟ್ಸ್ ರಾಂಗ್. ಇಡ್ಲಿ ಸಾಂಬಾರ್ ಎರಡೂ ಒಂದೇ ಪಾರ್ಟ್ ಆಫ್ ದ ಬ್ರೇಕ್ಫಾಸ್ಟ್. ಇಡ್ಲಿ ಒಂದು ಬ್ರೇಕ್ಫಾಸ್ಟ್, ಸಾಂಬಾರು ಒಂದು ಬ್ರೇಕ್ಫಾಸ್ಟ್ ಮಾಡ್ತೀರಾ ಯಾರಾದರೂ? ಇಡ್ಲಿ ಸಾಂಬಾರು ಒಟ್ಟಿಗೆ ತಾನೇ ತಿನ್ನೋದು. ದೇ ಆರ್ ಕನ್ಸಿಡರ್ಡ್ ಆ್ಯಸ್ ಸಿಂಗಲ್ ಎಂಟಿಟಿ. ಸೊ ಸಿಂಗಲ್ ಎಂಟಿಟಿ ಕನ್ಸಿಡರ್ ಮಾಡಿದಾಗ ಈಸ್ ಆಗಬೇಕು, ನಾಟ್ ಆರ್. ಇಡ್ಲಿ ಆ್ಯಂಡ್ ಸಾಂಬಾರ್ ಈಸ್ ಮೈ ಫೇವ್ರೇಟ್ ಬ್ರೇಕ್ಫಾಸ್ಟ್. ಎರರ್ ಈಸ್ ಇನ್ ಸೆಕೆಂಡ್ ಪಾರ್ಟ್. 92nd ಒನ್, ಆಫ್ ಆಲ್ ದ ಸೈಡ್ಸ್ ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹೈಪೋಟನಸ್ ಈಸ್ ದ ಲಾಂಗೆಸ್ಟ್. ಓಕೆ, ಸೊ ಇದರಲ್ಲಿ ನೋ ಎರರ್, ಎಲ್ಲನೂ ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲೇನು ಮಾಡಬೇಕು? ಸಿನೋನಿಮ್ಸ್ ಆಫ್ ಅಂಡರ್ಲೈನ್ ವರ್ಡ್ಸ್ ಅಂತ ಇದೆ. ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದ. ಸೊ ಇಲ್ಲಿ ಇಫ್ ಯು ಆರ್ ನೇವ್ ಇನಫ್ ಟು ಬಿಲೀವ್ ಹಿಮ್ ಯು ವಿಲ್ ಬಿಲೀವ್ ಎವ್ರಿ ಒನ್. ಓಕೆ, ನೀನು ಇಷ್ಟು ಇನ್ನೋಸೆಂಟಾಗಿ ಅವನ್ನ ಬಿಲೀವ್ ಮಾಡಿದೆ ಅಂದರೆ ನೀನು ಎಲ್ಲರನ್ನೂ ಬಿಲೀವ್ ಮಾಡ್ತೀಯ ಅಂತ. ಇನ್ನೋಸೆಂಟ್ ಅಂತ ನೇವ್ ಅಂತಂದರೆ. ಓಕೆ, ನೈವ್ ಅಂದರೆ ಇನ್ನೋಸೆಂಟ್. ಸೆಕೆಂಡ್ ಆಪ್ಷನ್. ದ ಪೇನ್ ವಾಸ್ ಆಲ್ಮೋಸ್ಟ್ ಟೂ ಗ್ರೇಟ್ ಟು ಎಂಡ್ಯೂರ್. ಓಕೆ, ಸೊ ಅದನ್ನು ಅನುಭವಿಸೋಕ್ಕೆ ಪೇನ್ ತುಂಬ ಜಾಸ್ತಿ ಪೇನ್ ಇತ್ತು ಅಂತ. ಸೊ ಅಂಡರ್ಗೋ ಅಂತ ಹೇಳ್ಬೋದು. ಫಸ್ಟ್ ಆಪ್ಷನ್. ದ ಬುಕ್ ವಾಸ್ ಅಬ್ರಿಡ್ಜ್ ಫಾರ್ ಚಿಲ್ಡ್ರನ್ ಅಂತ ಇದೆ. ಅಬ್ರಿಡ್ಜ್ ಅಂದರೆ ಶಾರ್ಟನ್ಡ್. ಓಕೆ, ಸೆಕೆಂಡ್ ಆಪ್ಷನ್. 96. ಇಫ್ ಯು ಮೋ ವಾಟರ್ ಆ್ಯಂಡ್ ಫೀಡ್ ಯುವರ್ ಲಾನ್ ಪ್ರಾಪರ್ಲಿ ಯು ಶುಡಂಟ್ ಹ್ಯಾವ್ ಮಚ್ ಟ್ರಬಲ್ ವಿತ್ ವೀಡ್ಸ್ ಆ್ಯಂಡ್ ಪೆಸ್ಟ್. ಓಕೆ, ಮೋ ಅಂತಂದರೆ ಮೂವಿಂಗ್ ಅಂತ ಹೇಳ್ತಾರೆ. ಮಷಿನ್ ತೊಗೊಂಡು ಈ ಥರ ಮೂವ್ ಮಾಡ್ತಾ ಹೋಗ್ತಾ ಇರ್ತಾರಲ್ಲ, ಅಂದರೆ ಕಟ್ ಡೌನ್ ಅಂತ. ಈ ವೇಸ್ಟ್ ಗ್ರಾಸಸ್ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗ್ತಿರ್ತಾರೆ ಲಾನಲ್ಲಿ, ನೋಡಿರ್ಬೋದು ನೀವು. ಸೊ ಕಟ್ ಡೌನ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. Passage quickly I'll read the passage. In today's changing scenario, regions of the world have come closer together by means of new scientific inventions and technology. Man has traveled to the moon, walked in space, he stays in space stations and does research. How has this been possible? As children, these individuals must have taken steps to increase their knowledge. One of these steps of every day of today and perhaps tomorrow is acquiring general knowledge in various fields.
This helps the child to increase reasoning, memory and concentration, and above all the development of curiosity, okay, to know about the past, present and maybe future of all the things. In today's highly competitive world, mere cramming of the subjects is not enough, so care must be taken to make children develop a habit of reading more books, and satisfy their appetite and thirst for knowledge, thereby creating an instinct to win and be successful. ಇದು ಓದಿದಾಗ ನಾನು ಯಾಕೆ ಹೈಲೈಟ್ ಮಾಡಿದೆ ಅಂದರೆ, ನಾನು ಆಲ್ರೆಡಿ ಒಂದ್ಸರಿ ಓದಿರೋದ್ರಿಂದ ನನಗೆ ಕ್ವಶನ್ಸ್ ಗೊತ್ತು ಏನು ಕೇಳಿದ್ದಾರೆ ಅಂತ, ಅದಕ್ಕೇ ನಾನು ಅಂಡರ್ಲೈನ್ ಮಾಡ್ತಾ ಓದಿದ್ದೀನಿ. ಇವಾಗ ನಿಮ್ಗೆ ಈಸಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ. ಚಿಲ್ಡ್ರನ್ ಕ್ಯಾನ್ ಇಂಪ್ರೂವ್ ದೇರ್ ಜನರಲ್ ನಾಲೆಜ್ ಥ್ರೂ, ಹೇಗೆ ಹೇಳಿದ್ದಾರೆ ಬುಕ್ ಇದರಲ್ಲಿ ಪ್ಯಾಸೇಜಲ್ಲಿ, ರೀಡಿಂಗ್ ಮೋರ್ ಬುಕ್ಸ್ ಅಂತ ಇದೆ. ಹಿಯರ್ ಇಸ್ ದ ಆನ್ಸರ್, ಟಿಕ್ ಮಾಡಿ. ಸೆಕೆಂಡ್ ಒನ್. ನೆಕ್ಸ್ಟ್ 98th ಒನ್. ಪಿಕ್ ಅ ವರ್ಡ್ ಫ್ರಮ್ ಪ್ಯಾರಾಗ್ರಾಫ್ ವಿಚ್ ಮೀನ್ಸ್ ಟು ಸ್ಟಡಿ ಇಂಟೆನ್ಸಿವ್ಲಿ ಓವರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಜಸ್ಟ್ ಬಿಫೋರ್ ಎಕ್ಸಾಮ್. ಎಕ್ಸಾಮ್ಗೂ ಜಸ್ಟ್ ಮುಂಚೆ ನಮಗೆಲ್ಲ ಅಭ್ಯಾಸ ಇರುತ್ತಲ್ವ, ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕೂತ್ಕೊಂಡು ಫುಲ್ 40-50 ಪೇಜ್ ಓದ್ಬಿಡೋದು, ಫುಲ್ ಎಲ್ಲನೂ ಕಂಪ್ಲೀಟ್ ಮಾಡೋದು, ಅದಕ್ಕೆ ಏನಂತೀವಿ, ಕ್ರ್ಯಾಮಿಂಗ್ ಅಂತೀವಿ. ಓಕೆ, ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 99th ಒನ್. ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಈಸ್ ಅನ್ ಆಂಟನಿಮ್, ಓಕೆ, ಅಪೋಸಿಟ್ ಆಫ್ ದ ವರ್ಡ್ ಅಪತಿ. ಅಪತಿ ಅಂತಂದರೆ ಆ್ಯಕ್ಚುಲಿ ಸಿಂಪತಿ, ಅಪತಿ, ಎಂಪತಿ ಅಂತೆಲ್ಲ ವರ್ಡ್ಸ್ ಕೇಳಿರ್ತಾರೆ. ಅಪತಿ ಅಂತಂದರೆ ವಿತೌಟ್ ಫೀಲಿಂಗ್ಸ್ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ, ಡಿಸ್ಇಂಟ್ರೆಸ್ಟೆಡ್ ಅಂತ ಮೀನಿಂಗ್. ಇಲ್ಲಿ ಡಿಸ್ಇಂಟ್ರೆಸ್ಟೆಡ್ಗೆ ಆಪೋಸಿಟ್ ಏನಾಗುತ್ತೆ, ಕ್ಯೂರಿಯಸ್. ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ನೋ. ಸೊ ಕ್ಯೂರಿಯಸ್ ಇಸ್ ದ ಆಂಟನಿಮ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 100th ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್. ಚಿಲ್ಡ್ರನ್ ಶುಡ್ ಡೆವಲಪ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಆಫ್ ಬುಕ್ಸ್ ಟು, ಏನಕ್ಕೆ ಅಂತ ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ, ರೀಸನಿಂಗ್, ಮೆಮರಿ, ಕಾನ್ಸಂಟ್ರೇಷನ್, ಎವ್ರಿಥಿಂಗ್. ಸೊ ಆಲ್ ಆಫ್ ದ ಅಬೌವ್ ಕರೆಕ್ಟ್ ಹಿಯರ್. 4th ಒನ್. ಐ ಹೋಪ್ ಎಲ್ಲರೂ ನಿಮ್ಮ ಆನ್ಸರ್ ಕೀ ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಚೆಕ್ ಮಾಡಿದ್ದೀರಾ. ಇನ್ನೂ ಯಾರಾದರೂ ಪೇಪರ್ 1 ಚೆಕ್ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಯು ಕ್ಯಾನ್ ಚೆಕ್ಔಟ್. ಚೆಕ್ ಮಾಡಿ ಎರಡೂ ಸೇರಿ ಸ್ಕೋರ್ ಎಷ್ಟು ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕಟ್ ಆಫ್ ಎಷ್ಟು ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕೆ, ನಿಮಗೆ ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.